ನಮ್ಮ ಬಿಜೆಪಿಯವರಿಗೆ ಆಡಳಿತವೂ ಗೊತ್ತಿಲ್ಲ, ವಿರೋಧವೂ ಗೊತ್ತಿಲ್ಲ. ಅವರು ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಅವರು ತಿಳ್ಕೊಳ್ಳೋಕ್ಕೂ ಅಲ್ಲ ರೀ. ಈಗ ಆನ್ ದಿ ಫ್ಲೋರ್ ಒಂದು ಸರ್ಕಾರ ಹೇಳ್ತಾ ಇದೆ 48 ಜನದ ಮೇಲೆ ಟ್ರ್ಯಾಪ್ ಇದೆ, ಜಡ್ಜಸ್ ಇದ್ದಾರೆ ಅಂದರೆ ಗಿವ್ ಮಿ ದಿ ಲಿಸ್ಟ್ ಅಂತ ಕೇಳುವಂತ ಇದ್ಬೇಡ ಅವ್ನಿಗೆ, ಅಪೋಸಿಷನ್ ಲೀಡರ್ಗೆ. ಹೂ ಆರ್ ಆಲ್ ದೋಸ್? ನೀನು ಆ ಪಟ್ಟಿ ಕೊಡೋ ತನಕ ನಾವು ನೀನು ಬಿಡಲ್ಲ ಆಚೆಗೆ ಎಂದಿದ್ರಿ. ಗೊತ್ತಾಗ್ತಾ ಇತ್ತಾಗ ಕೇಳೋ ತಾಕತ್ತೇ ಇಲ್ವಲ್ರಿ ಇವ್ರಿಗೆ. ಅದನ್ನ ಹೊಂದಾಣಿಕೆ ಜಾಸ್ತಿ ಆಗಿದೆ ಅಂತ. ಆಡಳಿತ ವಿರೋಧ ಪಕ್ಷದ ಹೊಂದಾಣಿಕೆ ಜಾಸ್ತಿ ಆಗ್ತಾ ಇದೆ. ಹೌದು, ಹೊಂದಾಣಿಕೆಯಿಂದಾನೆ ತಾನೆ ವಿಜಯೇಂದ್ರ ಗೆದ್ದಿರೋದು. ವಿಜಯೇಂದ್ರ ಗೆದ್ದಲ್ಲಪ್ಪ ಶಿಕಾರಿಪುರದಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯಡಿಯೂರಪ್ಪ ಅಂಡ್ ಸಿದ್ದರಾಮಯ್ಯ. ಅಲ್ಲಿ ಕುರುಬರಿಗೆ ಟಿಕೆಟ್ ಕೊಟ್ಟರು. ನಾಗರಾಜ್ ಅಂತಿದ್ದ ಒಬ್ಬ ಕುರುಬ, ಅವನಿಗೆ ಕೊಟ್ಟು ಇವನು ಹಾರೋಗ್ಬಿಡೋನು. ಅದ್ರ ಬದಲು ಇನ್ಯಾವನಿಗೂ ಕೊಟ್ಟರು ಬೇಕಂತೇಳಿ. ನಮ್ಮ ಬಿಜೆಪಿಯವರಿಗೆ ಆಡಳಿತವೂ ಗೊತ್ತಿಲ್ಲ, ವಿರೋಧವೂ ಗೊತ್ತಿಲ್ಲ. ಅವರು ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಅವರು ತಿಳ್ಕೊಳ್ಳೋಕ್ಕೂ ಅಲ್ಲ ರೀ. ಈಗ ಆನ್ ದಿ ಫ್ಲೋರ್ ಒಂದು ಸರ್ಕಾರ ಹೇಳ್ತಾ ಇದೆ 48 ಜನದ ಮೇಲೆ ಟ್ರ್ಯಾಪ್ ಇದೆ, ಜಡ್ಜಸ್ ಇದ್ದಾರೆ ಅಂದರೆ ಗಿವ್ ಮಿ ದಿ ಲಿಸ್ಟ್ ಅಂತ ಕೇಳುವಂತ ಇದ್ಬೇಡ ಅವ್ನಿಗೆ, ಅಪೋಸಿಷನ್ ಲೀಡರ್ಗೆ. ಹೂ ಆರ್ ಆಲ್ ದೋಸ್? ನೀನು ಆ ಪಟ್ಟಿ ಕೊಡೋ ತನಕ ನಾವು ನೀನು ಬಿಡಲ್ಲ ಆಚೆಗೆ ಎಂದಿದ್ರಿ. ಗೊತ್ತಾಗ್ತಾ ಇತ್ತಾಗ ಕೇಳೋ ತಾಕತ್ತೇ ಇಲ್ವಲ್ರಿ ಇವ್ರಿಗೆ. ಅದನ್ನ ಹೊಂದಾಣಿಕೆ ಜಾಸ್ತಿ ಆಗಿದೆ ಅಂತ. ಆಡಳಿತ ವಿರೋಧ ಪಕ್ಷದ ಹೊಂದಾಣಿಕೆ ಜಾಸ್ತಿ ಆಗ್ತಾ ಇದೆ. ಹೌದು, ಹೊಂದಾಣಿಕೆಯಿಂದಾನೆ ತಾನೆ ವಿಜಯೇಂದ್ರ ಗೆದ್ದಿರೋದು. ವಿಜಯೇಂದ್ರ ಗೆದ್ದಲ್ಲಪ್ಪ ಶಿಕಾರಿಪುರದಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯಡಿಯೂರಪ್ಪ ಅಂಡ್ ಸಿದ್ದರಾಮಯ್ಯ. ಅಲ್ಲಿ ಕುರುಬರಿಗೆ ಟಿಕೆಟ್ ಕೊಟ್ಟರು. ನಾಗರಾಜ್ ಅಂತಿದ್ದ ಒಬ್ಬ ಕುರುಬ, ಅವನಿಗೆ ಕೊಟ್ಟು ಇವನು ಹಾರೋಗ್ಬಿಡೋನು. ಅದ್ರ ಬದಲು ಇನ್ಯಾವನಿಗೂ ಕೊಟ್ಟರು ಬೇಕಂತೇಳಿ.